ನನ್ನ ಪ್ರೀತಿಯ ಕೃಷಿ ಬಾಂಧವರೇ, ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ನಲ್ಲಿ ನಿಮಗೆ ಮಗದೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ. ಆದರೆ ನಾನು ಇವತ್ತು ಒಂದು ಹೊಸ ಬೆಳೆ ಅಂದರೆ ಅಮೇರಿಕನ್ ಬ್ಲೂಬೆರಿ ಈ ಹಣ್ಣಿನ ಕೃಷಿಯ ಬಗ್ಗೆ ಮಾಹಿತಿ ನೀಡುವ ವಿಡಿಯೋ ಮಾಡ್ತಿದ್ದು, ಇದರಲ್ಲಿ ನಾನು ಮುಖ್ಯವಾಗಿ ಅಮೇರಿಕನ್ ಬ್ಲೂಬೆರಿ ಬೆಳೆಸುವ ರೀತಿ, ಬೇಕಾದಂತಹ ಹವಾಗುಣ, ಬೇಕಾದಂತಹ ನೀರಿನ ಪೂರೈಕೆ, ಮಣ್ಣಿನ ಗುಣಲಕ್ಷಣ, ಮಾಡಬೇಕಾದಂತಹ ಖರ್ಚು, ಗಳಿಸಬಹುದಾದಂತಹ ಆರ್ಥಿಕ ಲಾಭಗಳು ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿ ನೀಡಲಿದ್ದು, ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ ನಮ್ಮ ಈ ಕೃಷಿ ಆಧಾರಿತ ಚಾನೆಲ್ ಅನ್ನು ಏಳಿಗೆಗೆ ತಮ್ಮ ಕೊಡುಗೆ ನೀಡುವರೆ ಪ್ರಥಮವಾಗಿ ಕೇಳ್ತಿದ್ದೇನೆ. ಇನ್ನು ವಿಷಯದ ಕಡೆಗೆ ಹೋಗುವುದಾದರೆ, ಈ ಅಮೆರಿಕನ್ ಬ್ಲೂಬೆರಿ ಹಣ್ಣು ಕಳೆದ ಒಂದೆರಡು ವರ್ಷಗಳಿಂದ ನಮಗೆ ಪರಿಚಯವಾಗಿರುವುದರಿಂದ ನಾನು ಇದನ್ನು ಹೊಸ ಬೆಳೆ ಎಂದು ಹೇಳ್ತಿದ್ದೇನೆ. ಹೆಸರೇ ಸೂಚಿಸಿದಂತೆ ಇದೊಂದು ಮೂಲತಃ ಅಮೆರಿಕ ದೇಶದ ಹಣ್ಣಾಗಿದ್ದು, ರುಚಿ ಮತ್ತು ಪೌಷ್ಟಿಕ ಹಣ್ಣಾಗಿದ್ದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಂಬಾನೇ ಹೆಸರು ಗಳಿಸಿದ್ದು, ತುಂಬಾ ದುಬಾರಿಯಾದ ಹಣ್ಣಾಗುತ್ತದೆ. ಇಂದಿನ ಮಾರುಕಟ್ಟೆಯಲ್ಲಿ ಇದರ ಬೆಲೆ ಕೆಜಿ ಒಂದಕ್ಕೆ ಸುಮಾರು 2,000ಕ್ಕಿಂತಲೂ ಜಾಸ್ತಿ ಇದ್ದು, ರಫ್ತು ಮಾಡಲು ಬಹು ಬೇಡಿಕೆ ಇರುವಂತಹ ಹಣ್ಣಾಗಿರುತ್ತದೆ. ಇದನ್ನು ಬೆಳೆಸಲು ಬೇಕಾದಂತಹ ಹವಾಗುಣದ ಬಗ್ಗೆ ಹೇಳುವುದಾದರೆ, ಇದೊಂದು ಸಮಶೀತೋಷ್ಣ ವಲಯದ ಬೆಳೆಯಾಗಿದ್ದು, ಬೆಂಗಳೂರು, ಮಡಿಕೇರಿಗಳಂತಹ ಕೆಲ ತಂಪು ಪ್ರದೇಶಗಳಲ್ಲಿ ಸುಲಭವಾಗಿ ಬೆಳೆಸ್ಕೊಳ್ಬಹುದಾಗಿದೆ. ನಿಯಂತ್ರಿತ ಹವಾಗುಣ ವ್ಯವಸ್ಥೆ ಇದ್ರೆ ಎಲ್ಲಿ ಬೇಕಾದರೂ ಇದನ್ನು ಬೆಳೆಸ್ಕೊಳ್ಬಹುದಾಗಿದೆ. ಈ ಹಣ್ಣು ಯಾವ ರೀತಿ ದುಬಾರಿಯಾಗಿದೆಯೋ ಅದೇ ರೀತಿ ಇದರ ಕೃಷಿಯು ಕೊಂಚ ದುಬಾರಿಯೇ ಆಗುತ್ತದೆ. ಆದರೆ ಇದು ಸಿಂಗಲ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗಿರೋದ್ರಿಂದ ಅಂದ್ರೆ ಒಮ್ಮೆ ಮಾತ್ರ ಹೆಚ್ಚು ಹಣ ವಿನಿಯೋಗಿಸಬೇಕಾಗ್ತದೆ. ಅಂದ್ರೆ ಇದರ ಗಿಡಗಳು ಟಿಶ್ಯೂ ಕಲ್ಚರ್ ಗಿಡಗಳಾಗಿರುವುದರಿಂದ ಪ್ರತಿ ಗಿಡಕ್ಕೆ ಸುಮಾರು ಒಂದು 400ರಿಂದ 500 ರೂಪಾಯಿ ಬೆಲೆ ಇರ್ತದೆ. ಮಲ್ಚಿಂಗ್ ವ್ಯವಸ್ಥೆ, ಹನಿ ನೀರಾವರಿ ವ್ಯವಸ್ಥೆ ಇದಕ್ಕೆ ಅನಿವಾರ್ಯವಾಗಿದ್ದು, ಇದು ತುಂಬಾನೇ ದುಬಾರಿಯಾಗಿರುತ್ತದೆ. ಇದರ ಕೃಷಿ ಮಾಡುವುದಾದರೆ, ಅಂತರದ ಬಗ್ಗೆ ಹೇಳುವುದಾದ್ರೆ, ಗಿಡದಿಂದ ಗಿಡಕ್ಕೆ 2 ಅಡಿ ಮತ್ತೆ ಸಾಲಿಂದ ಸಾಲಿಗೆ 3 ಅಡಿ ಅಂತರ ನೀಡಬೇಕಾಗ್ತದೆ. ಈ ಅಂತರ ಕಾಯ್ದುಕೊಂಡ್ರೆ 1 ಎಕರೆ ಭೂಪ್ರದೇಶದಲ್ಲಿ ಸುಮಾರು 2,500 ಗಿಡ ನಡಬಹುದಾಗಿದೆ. ಒಳ್ಳೆಯ ಟಿಶ್ಯೂ ಕಲ್ಚರ್ ಗಿಡ ನಟ್ಟು, ಒಳ್ಳೆಯ ಕ್ವಾಲಿಟಿಯ ಎರೆಹುಳು ಗೊಬ್ಬರ ನೀಡಿ, ಡ್ರಿಪ್ ಇರಿಗೇಷನ್ ಅಳವಡಿಸಿ ಎಲ್ಲವನ್ನು ಸಮರ್ಪಕವಾಗಿ ನಿರ್ವಹಿಸಿಕೊಂಡಲ್ಲಿ ನಾಟಿ ಮಾಡಿದ 1.5 ವರ್ಷದಲ್ಲಿ ಹಣ್ಣು ಸಿಗ್ತದೆ. ವರ್ಷಕ್ಕೆ 1 ಬಾರಿ ಗರಿಷ್ಠ ಪ್ರಮಾಣದ ಫಸಲು ಬರ್ತದೆ. ಇದರ ಹಣ್ಣು ಮುಖ್ಯವಾಗಿ ನೋಡಲು ಕಪ್ಪು ದ್ರಾಕ್ಷಿ ಹಣ್ಣಿನಂತೆ ಇರ್ತದೆ. ಗಿಡಗಳು ಸಾಮಾನ್ಯವಾಗಿ 5ರಿಂದ 6 ಅಡಿ ಎತ್ತರ ಬೆಳೆಸಿ, ಅದಕ್ಕಿಂತ ಎತ್ತರಕ್ಕೆ ಬೆಳೆದಂತೆ ಪ್ರೂನಿಂಗ್ ಮಾಡಬೇಕಾಗ್ತದೆ. 1 ಎಕರೆ ಜಾಗದಲ್ಲಿ ಸರಾಸರಿ 4ರಿಂದ 5 ಟನ್ ಹಣ್ಣುಗಳನ್ನು ನಾವು ಖಂಡಿತವಾಗಿಯೂ ನಿರೀಕ್ಷಿಸಬಹುದಾಗಿದೆ. ಈ ಗಿಡಗಳಿಗೆ ಇರಿಗೇಷನ್ ಮಾಡಿಕೊಂಡ್ರು ನೀರಿನ ಪೂರೈಕೆ ಹೆಚ್ಚು ಕಡಿಮೆ ಆಗದಂತೆ ಸ್ಮಾರ್ಟ್ ಇರಿಗೇಷನ್ ಸಿಸ್ಟಮ್ ಅನ್ನು ನಾವು ಅಳವಡಿಸಿಕೊಳ್ಳಬಹುದಾಗಿದೆ. ಈ ಸಿಸ್ಟಮ್ನಲ್ಲಿ ಮುಖ್ಯವಾಗಿ ಈ ಸೆನ್ಸರ್ ಅಳವಡಿಸಿ ಮಣ್ಣಿನ ತೇವಾಂಶ ಎಷ್ಟಿರಬೇಕೆಂದು ಸೆಟ್ಟಿಂಗ್ ಮಾಡಲಾಗ್ತದೆ. ಇದರಿಂದ ಮಣ್ಣಿನ ತೇವಾಂಶ ಕಡಿಮೆಯಾದಾಗ ಪಂಪ್ ಆಟೋಮೆಟಿಕ್ ಆಗಿ ರನ್ ಆಗ್ತದೆ ಮತ್ತು ತೇವಾಂಶ ಹೆಚ್ಚಾಗುವ ಮೊದಲೇ ಈ ಸೆನ್ಸರ್ ಸಹಾಯದಿಂದ ಪಂಪ್ ಆಟೋಮಾಗಿ ಆಫ್ ಆಗ್ತದೆ. ನೀರಿನ ಸರಬರಾಜು ನಿಲ್ತದೆ. ಎಲ್ಲವೂ ಆಟೋಮೆಟಿಕ್ ಆಗಿ ನಡೆಯುವುದರಿಂದ ಮನುಷ್ಯನಿಗೆ ಯಾವುದೇ ಕೆಲಸವಿರುವುದಿಲ್ಲ ಮತ್ತು ನೀರಿನ ಮಿತವ್ಯಯವೂ ಆಗ್ತದೆ. ಇದೊಂದು ಡ್ರಿಪ್ ಇರಿಗೇಷನ್ನ ಹೊಸ ಸಿಸ್ಟಮ್ ಆಗಿದ್ದು, ಇದು ಕೂಡ ಈ ಇಸ್ರೇಲ್ ದೇಶದ ಒಂದು ಸಿಸ್ಟಮ್ ಆಗುತ್ತೆ. ಈ ಕೃಷಿಗೆ ಬೇಕಾದಂತಹ ಮಣ್ಣಿನ ಬಗ್ಗೆ ಹೇಳಿದಾದ್ರೆ, ನೀರು ಬಸಿದು ಹೋಗುವ ಮರಳು ಮಿಶ್ರಿತ ಫಲವತ್ತಾದ pH ವ್ಯಾಲ್ಯೂ ಸಾಧಾರಣ 4.5ರಿಂದ 5 ಒಳಗಿನ ಇರುವಂತಹ ಕೆಂಪು ಮಣ್ಣು ತುಂಬಾನೇ ಯೋಗ್ಯವಾಗಿರ್ತದೆ. ಆದರೂ ಇದನ್ನು ಬೆಳೆಸುವ ಮೊದಲು ಒಂದು ಮಣ್ಣಿನ ಪರೀಕ್ಷೆ ಮಾಡಿಕೊಳ್ಳುವುದು ತುಂಬಾನೇ ಉತ್ತಮವಾಗಿರ್ತದೆ. ಇದು
ಅಮೆರಿಕನ್ ಬ್ಲೂಬೆರ್ರಿ ಹಣ್ಣಿನ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು, ನಿಮ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿದರೆ ಹೆಚ್ಚಿನ ಮಾಹಿತಿಯನ್ನು ಖಂಡಿತವಾಗಿಯೂ ಒದಗಿಸಲಾಗುವುದು. ನಿಮ್ಮ ಅತ್ಯಮೂಲ್ಯವಾದ ಸಮಯ ನೀಡಿ ವಿಡಿಯೋ ಆಲಿಸಿದ್ದಕ್ಕೆ ತುಂಬಾನೇ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.